ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2026ರ ಈ ಒಂದು ವರ್ಷದಲ್ಲಿ ಏಪ್ರಿಲ್ 2ರಿಂದ ಕಟಕ ರಾಶಿಯವರ ಭವಿಷ್ಯ ಹೇಗಿರಲಿದೆ, ನಾಳೆ ನಡೀತಿರ್ತಕ್ಕಂತಹ ಗ್ರಹ ಸಂಚಾರವು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ಶ್ರೀ ಪರಾಭಾವನಾಮ ಸಂವತ್ಸರವು ಈ ರಾಶಿಯವರ ಜೀವನದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು, ಹಾಗೆಯೇ ನಾಳೆ ದಿನದಂದು ಏರ್ಪಾಡಾದಂತಹ ಗ್ರಹ ಸಂಚಾರವು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ನಾಳೆಯ ದಿನದಂದು ಈ ಕಟಕ ರಾಶಿಯವರಿಗೆ ಪ್ರೇಮ ಮತ್ತು ಸಂಬಂಧಗಳ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಸಂಬಂಧದ ವಿಚಾರದಲ್ಲಿ ಉತ್ತಮವಾದಂತಹ ಬಾಂಧವ್ಯ ಇರಲಿದೆಯಾ ಎನ್ನುವುದರ ವಿಚಾರಕ್ಕೆ ಬರೋದಾದರೆ, ಈ ಏಪ್ರಿಲ್ 2 ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ನಂಬಿಕೆಯನ್ನು ನಿರ್ಮಿಸುವಂತಹ ದಿನವಾಗಿರಲಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಹೋಗ್ತೀರಿ. ಏಕಾಂಗಿಗಳಿಗೆ ಪರಿಚಿತ ವಲಯಗಳಲ್ಲಿ ಅರ್ಥಪೂರ್ಣವಾದಂತಹ ಸಂಪರ್ಕದ ಸಾಧ್ಯವೂ ಕೂಡ ಆಗ್ತಾ ಹೋಗ್ತದೆ. ನಿಮ್ಮ ಭಾವನೆಗಳನ್ನು ಮೃದುವಾಗಿ ಆದರೆ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಬನ್ನಿ. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಅದರಲ್ಲೂ ಈ ರಾಶಿಯವರಿಗೆ ಸಾಂಪ್ರದಾಯಿಕ ರೊಮ್ಯಾಂಟಿಕ್ ಸನ್ನೆಗಳು ಆಳವಾದಂತಹ ಪ್ರಭಾವವನ್ನು ಬೀರಲಿದ್ದು, ನಿಮ್ಮ ಪ್ರೇಮ ಸಂಬಂಧವೂ ಕೂಡ ಉತ್ತಮವಾಗಿರಲಿದೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾಳಿನ ಗ್ರಹ ಸಂಚಾರವು ತರಲಿದೆ, ನಾಳೆಯ ದಿನ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವೈಯಕ್ತಿಕ ಜೀವನ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ನಾಳೆಯ ಗುರುವಾರದ ದಿನ ಬೃಹಸ್ಪತಿ ಶಕ್ತಿಯು ಅಂದರೆ ಗುರುವಿನ ಶಕ್ತಿಯು ನಿಮ್ಮ ಆಂತರಿಕ ಬುದ್ಧಿವಂತಿಕೆಯನ್ನು ನಾಳೆ ಹೆಚ್ಚಿಸ್ತಾ ಹೋಗ್ತದೆ. ಅದರಲ್ಲೂ ಈ ಕಟಕ ರಾಶಿಯವರಿಗೆ ಈ ವಸಂತ ಋತುವಿನಲ್ಲಿ ನವೀಕರಣದ ಶಕ್ತಿಯನ್ನು ಈ ರಾಶಿಯವರು ಅನುಭವಿಸ್ತಾ ಹೋಗ್ತೀರಿ. ಇದರಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣುವುದರ ಜೊತೆಗೆ ಇಂದಿನ ಅನುಭವಗಳಿಂದ ಕಲಿತಂತಹ ಪಾಠಗಳನ್ನು ನಾಳೆ ನೀವು ಅನ್ವಯಿಸಲು ಉತ್ತಮವಾದಂತಹ ಸಮಯವಾಗಿರಲಿದ್ದು, ವೈಯಕ್ತಿಕ ಗುರಿಗಳನ್ನು ಮರುಪರಿಶೀಲಿಸಿ ಮತ್ತು ನಿಮ್ಮ ನಿಜವಾದ ಉದ್ದೇಶಕ್ಕೆ ಹೊಂದಿಕೊಳ್ಳುವಂತೆ ಮಾಡ್ತಾ ಬನ್ನಿ. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದು, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಾಳೆಯ ದಿನ ಬಹಳಷ್ಟು ಶುಭಕರವಾದಂತಹ ಫಲಿತಾಂಶಗಳನ್ನು ಕೂಡ ಗುರು ತರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಸಹಕಾರದ ಮೂಲಕ ಯಶಸ್ಸನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ಅದರಲ್ಲೂ ತಂಡದ ಯೋಜನೆಗಳಲ್ಲಿ ನಿಮ್ಮ ಪೋಷಣಾತ್ಮಕ ಗುಣಗಳನ್ನು ಬಳಸ್ಕೊಳ್ತಾ ಬನ್ನಿ. ಕೆಲಸದ ಸ್ಥಳದಲ್ಲಿ ಮಧ್ಯಸ್ಥಿಕೆಯೂ ಕೂಡ ಅಗತ್ಯವಿರ್ಬೋದು. ನಿಮ್ಮ ಕೌಶಲ್ಯಗಳನ್ನು ಈ ಟೈಮ್ನಲ್ಲಿ ಬಳಸ್ಕೊಳ್ಳಿ. ಅದರಲ್ಲೂ ಹಳೆಯ ಸಂಪರ್ಕಗಳೊಂದಿಗೆ ಮರುಸಂಪರ್ಕ ಸಾಧಿಸುವುದು ವೃತ್ತಿಪರ ಅವಕಾಶಗಳನ್ನು ಕೂಡ ತೆರೆಯಲಿದೆ ಅಂತಲೇ ಹೇಳ್ಬೋದು. ತಾಳ್ಮೆ ಮತ್ತು ಸ್ಥಿರತೆಯು ಇಂದಿನ ಕೀಲಿ ಮಾತು ಆಗಿರೋದ್ರಿಂದ ಈ ರಾಶಿಯವರು ಬಹಳ ವೃತ್ತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಹಾಗೆ ಈ ರಾಶಿಯವರು ನಿಮ್ಮ ಹಣಕಾಸಿನ ವಿಚಾರದಲ್ಲೂ ಕೂಡ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಏಕೆಂದರೆ ಈ ಏಪ್ರಿಲ್ ತಿಂಗಳು ಈ ರಾಶಿಯವರಿಗೆ ಹಣ ಸಂಪರ್ಕದ ವಿಚಾರದಲ್ಲಿ ಸಾಕಷ್ಟು ಉತ್ತಮವಾದಂತಹ ಧನಲಾಭವನ್ನು ಕೂಡ ಕಾಣ್ತಾ ಬರ್ತೀರಿ. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ರಾಶಿಯವರು ಪ್ರಮುಖವಾಗಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ವ್ಯಯದ ಸ್ಥಾನದಲ್ಲಿ ಇರುವ ಕಾರಣ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡುವುದರ ಜೊತೆಗೆ ಖರ್ಚಿನ ಮೇಲೆ ಗಮನವನ್ನು ಕೊಡುವುದು ಕೂಡ ಅವಶ್ಯಕವಾಗಿರಲಿದೆ. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಶುಭ ಸ್ಥಿತಿಯ ವಿಚಾರಕ್ಕೆ ಬರೋದಾದರೆ, ಮಾನಸಿಕ ಶಾಂತಿಗೆ ಪ್ರಾಧಾನ್ಯತೆಯನ್ನು ಈ ಕಟಕ ರಾಶಿಯವರು ಈ ಟೈಮ್ನಲ್ಲಿ ನೀಡಬೇಕಾಗಿರ್ತದೆ. ಧ್ಯಾನ ಅಥವಾ ಶಾಂತ ಚಿಂತನೆಯ ಮೂಲಕ ಭಾವನಾತ್ಮಕ ಸಮತೋಲನವನ್ನು ಹುಡುಕ್ತಾ ಬನ್ನಿ. ಹಾಗೆ ಚಟುವಟಿಕೆಗಳು, ಈಜು ಅತ್ಯಂತ ಲಾಭದಾಯಕವಾಗಿರಲಿದೆ. ಈ ರಾಶಿಯವರಿಗೆ ಜಠರ ವ್ಯವಸ್ಥೆಯನ್ನು ಕಾಳಜಿಯಿಂದ ನೋಡ್ಕೊಳ್ಬೇಕಾಗಿರ್ತದೆ. ಏಕೆಂದರೆ ಈ ಟೈಮ್ನಲ್ಲಿ ಹೊಟ್ಟೆಯ ಸಮಸ್ಯೆ ಬರುವಂತಹ ಚಾನ್ಸಸ್ ಇರೋ ಕಾರಣ ಬಹಳ ಎಚ್ಚರಿಕೆಯಿಂದ ಇರಿ. ಹಗುರವಾದಂತಹ ಪೌಷ್ಟಿಕ ಆಹಾರವನ್ನು ಸೇವಿಸ್ತಾ ಬನ್ನಿ. ಸಾಕಷ್ಟು ನೀರು ಕುಡಿಯುವುದು ಈ ರಾಶಿಯವರಿಗೆ ಬಹಳ ಉತ್ತಮವಾಗಿರಲಿದೆ. ನಿಮ್ಮ ದೈನಂದಿನ ಜೀವನದಲ್ಲಿ
ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ. ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡುವುದರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕೂಡ ಉತ್ತಮವಾಗಿ ಇರಿಸಲು ಸಹಾಯವನ್ನು ಮಾಡ್ತಾ ಬರ್ತದೆ. ಇನ್ನು ಈ ರಾಶಿಯವರ ಭಾವನೆಗಳು ಮತ್ತು ಮನಸ್ಸಿನ ವಿಚಾರಕ್ಕೆ ಬರೋದಾದರೆ, ನಾಳೆಯ ದಿನದಂದು ಕುಟುಂಬದೊಂದಿಗೆ ಆಳವಾದಂತಹ ಸಂಭಾಷಣೆಗಳು ಭಾವನಾತ್ಮಕವಾದಂತಹ ತೃಪ್ತಿಯನ್ನು ಈ ರಾಶಿಯವರಿಗೆ ನೀಡಲಿದೆ. ನಿಮ್ಮ ಅಂತಃಪ್ರಜ್ಞೆಯು ಅಸಾಧಾರಣವಾಗಿ ಬಲವಾಗಿದೆ. ಅದನ್ನು ನಂಬ್ತಾ ಬನ್ನಿ. ಇಂದಿನ ನೋವಿನಿಂದ ಬಿಡುಗಡೆಯಾಗುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ. ಪ್ರೀತಿಪಾತ್ರರೊಂದಿಗೆ ಭಾವನಾತ್ಮಕ ಗಡಿಗಳನ್ನು ಸ್ಥಾಪಿಸುವುದು ಬಹಳ ಆರೋಗ್ಯಕರವಾಗಿರಲಿದೆ. ಕೃತಜ್ಞತೆಯ ಅಭ್ಯಾಸವು ನಿಮ್ಮ ಮನಸ್ಸನ್ನು ಇನ್ನಷ್ಟು ಉನ್ನತಗೊಳಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ನಾಳೆಯ ದಿನದಂದು ಈ ರಾಶಿಯವರಿಗೆ ಅದೃಷ್ಟದ ಒಳನೋಟಗಳು ಹೇಗಿರಲಿದೆ, ಅದೃಷ್ಟ ಸಂಖ್ಯೆಗಳು ಯಾವುವು, ಅದೃಷ್ಟದ ಬಣ್ಣ ಯಾವುದು ಅಂತ ನೋಡ್ತಾ ಬರೋದಾದರೆ, ನಾಳೆಯ ದಿನದಂದು ಅದೃಷ್ಟದ ಸಂಖ್ಯೆಗಳು 4, 13, 27, 38, 45 ಸ್ನೇಹಿತರೆ. ಇಷ್ಟೂ ಸಂಖ್ಯೆಗಳು ಈ ರಾಶಿಯವರಿಗೆ ಅದೃಷ್ಟವನ್ನು ತರಲಿದೆ. ಇನ್ನು ಬಣ್ಣದ ವಿಚಾರಕ್ಕೆ ಬರೋದಾದರೆ, ಬಿಳಿಯ ಬಣ್ಣವು ನಾಳೆ ಅತ್ಯಂತ ಅನುಕೂಲಕರವಾದಂತಹ ಬಣ್ಣವಾಗಿರಲಿದ್ದು, ವೃತ್ತಿಪರ ವಿಷಯಗಳಲ್ಲಿ ಅದೃಷ್ಟದ ಪ್ರಬಲ ಬೆಂಬಲವೂ ಕೂಡ ಈ ರಾಶಿಯವರಿಗೆ ಸಿಗಲಿದ್ದು, ನಾಳೆಯ ಸಂಜೆ 5ರಿಂದ 7 ನಡುವೆ ಸಮಯವು ವಿಶೇಷವಾಗಿ ಶುಭಕರವಾಗಿರಲಿದ್ದು, ಉತ್ತರ ಪೂರ್ವ ದಿಕ್ಕು ನಾಳೆಯ ದಿನದಂದು ಈ ಕಟಕ ರಾಶಿಯವರಿಗೆ ಅನುಕೂಲಕರವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಪ್ರವಾಸ ಮತ್ತು ಚಲನೆಯ ವಿಚಾರಕ್ಕೆ ಬರ್ತದರೆ, ನಾಳೆಯ ದಿನದಂದು ಈ ಕಟಕ ರಾಶಿಯವರಿಗೆ ಸ್ವಲ್ಪ ದೂರದ ಪ್ರಯಾಣವು ಅನಿರೀಕ್ಷಿತವಾದಂತಹ ಆಶೀರ್ವಾದಗಳನ್ನು ತರ್ಬೋದು. ನೀರಿನ ಮೂಲದ ಸಮೀಪ ಇರುವಂತಹ ಸ್ಥಳಗಳು ನಾಳೆ ವಿಶೇಷವಾಗಿ ಅನುಕೂಲಕರವಾಗಿರಲಿದೆ. ಮಧ್ಯಾಹ್ನದ ನಂತರ ಪ್ರಯಾಣಿಸುವುದು ಹೆಚ್ಚು ಲಾಭದಾಯಕವಾಗಿರಲಿದ್ದು, ಕುಟುಂಬದ ಸದಸ್ಯರೊಂದಿಗೆ ಅಥವಾ ಹತ್ತಿರದ ಸ್ನೇಹಿತರೊಂದಿಗೆ ಹೋದರೆ ಅದು ಹೆಚ್ಚು ಸಂತೋಷಕರವಾಗಿರಲಿದೆ ಅಂತಲೇ ಹೇಳ್ಬೋದು. ನಾಳೆಯ ದಿನ ಬಹಳಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗೆಯೇ ನಾಳೆಯ ದಿನದಂದು ಈ ರಾಶಿಯವರ ಗುಣ ಸ್ವಭಾವಗಳು ಹೇಗಿರಲಿದೆ ಎನ್ನುವುದರ ವಿಚಾರಕ್ಕೆ ಬರೋದಾದರೆ, ಚಂದ್ರನಿಂದ ಆಳಲ್ಪಡುವಂತಹ ಈ ಕಟಕ ರಾಶಿಯವರು ಅತ್ಯಂತ ಭಾವನಾತ್ಮಕ ಮತ್ತು ಪೋಷಣಾತ್ಮಕ ಸ್ವಭಾವದವರು ಆಗಿರ್ತೀರಿ. ನೀರಿನ ಚಿಹ್ನೆಯಾಗಿ ನೀವು ಅಂತಃಪ್ರಜ್ಞೆ, ಸಹಾನುಭೂತಿ ಮತ್ತು ಆಳವಾದಂತಹ ಭಾವನಾತ್ಮಕ ಸಂಪರ್ಕದಿಂದ ಜೀವಿಸುತ್ತೀರಿ. ನಿಮ್ಮ ರಕ್ಷಣಾತ್ಮಕ ಸ್ವಭಾವ ಮತ್ತು ಕುಟುಂಬದ ಬಗ್ಗೆ ಪ್ರೀತಿ ನಿಮ್ಮನ್ನು ವಿಶಿಷ್ಟರನ್ನಾಗಿ ಮಾಡ್ತಾ ಬರಲಿದ್ದು, ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಟಕ ರಾಶಿಯ ಈ ಸಂಚಾರವು ನಿಮ್ಮ ಜೀವನದಲ್ಲಿ ನಿಮ್ಮ ಸ್ವಭಾವ ಮತ್ತು ಗುಣವನ್ನು ಒಂದಿಷ್ಟು ಒಳ್ಳೆಯ ಹಾದಿಗೆ ತರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ನಾಳೆಯ ದಿನದಂದು ಈ ಕಟಕ ರಾಶಿಯವರು ಕಾಣ್ತಾ ಬಂದರೆ, ನಾಳೆಯ ದಿನದಂದು ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರ ಕ್ರಮಗಳೇನು, ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರವನ್ನು ಮಾಡಿದರೆ ಒಳ್ಳೆಯದು ಅಂತ ನೋಡ್ತಾ ಬರೋದಾದರೆ, ಬಿಳಿ ಅಕ್ಕಿಯನ್ನು ಪಕ್ಷಿಗಳಿಗೆ ಆಹಾರವಾಗಿ ನೀಡ್ತಾ ಬನ್ನಿ. ಮುತ್ತು ಅಥವಾ ಚಂದ್ರಕಾಂತ ರತ್ನವನ್ನು ಧರಿಸಿ ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಸಂಜೆ ದೀಪವನ್ನು ಬೆಳಗಿಸುವಾಗ ಕುಟುಂಬದ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿ ಪೂಜೆಯನ್ನು ಸಲ್ಲಿಸಿ ಸ್ನೇಹಿತರೆ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದರಿಂದ ಸಾಕಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ. ನಿಮ್ಮ ಜೀವನದಲ್ಲಿ ನೀವು ಹೊಂದಿಕೊಂಡಿರುವಂತಹ ಎಲ್ಲ ಕಾರ್ಯಗಳು ಕೂಡ ನೆರವೇರ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಪ್ರತಿದಿನ ಬೆಳಗ್ಗೆ ಸೂರ್ಯದೇವನಿಗೆ ಆರ್ಘ್ಯವನ್ನು ನೀರಿನ ರೂಪದಲ್ಲಿ ಸಲ್ಲಿಸೋದ್ರಿಂದ ಆ ಸೂರ್ಯದೇವರ ಅನುಗ್ರಹವೂ ಕೂಡ ಸಿಗಲಿದ್ದು, ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದ್ದು, ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ಆ ಗುರುರಾಯರ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.